ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಮದಭಾವಿ ಗ್ರಾಮ ಪಂಚಾಯಿತಿಯಲ್ಲಿ ಬುದ್ಧ ಜಯಂತಿ ಹಾಗೂ ಕಾರ್ಮಿಕರ ದಿನಾಚರಣೆ ಆಚರಣೆ. ಸುದ್ದಿ PNCIB ನ್ಯೂಸ್. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮದಭಾವಿ ಗ್ರಾಮ ಪಂಚಾಯತ ಕಾರ್ಯಾಲಯದಲ್ಲಿ ಬುದ್ಧ ಜಯಂತಿ ಹಾಗೂ ಕಾರ್ಮಿಕರ ದಿನಾಚರಣೆಯನ್ನು ಸರಳವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಬುದ್ಧರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ಶ್ರೀ ಸ್ವಾಮಿ ವಿವೇಕಾನಂದ ಶಿಕ್ಷಣ ಜ್ಞಾನ ವಿಕಾಸ ಕ್ರೀಡಾ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಸಾಮಾಜಿಕ ಹೋರಾಟಗಾರರಾದ ಪ್ರವೀಣ್ ನಾಯ್ಕ ಮಾತನಾಡಿ, ಸರ್ಕಾರಿ ಹಾಗೂ ಖಾಸಗಿ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುವ ಕಾರ್ಮಿಕರಿಂದ ಹಿಡಿದು ರೈತರವರೆಗೆ ಪ್ರತಿಯೊಬ್ಬರೂ ಸಮಾಜದ ಬೆಳವಣಿಗೆಗೆ ಪ್ರಮುಖ ಶಕ್ತಿ. ಕೆಲಸ ಮಾಡುವ ಕೈಗಳಿಗೆ ಗೌರವ ಹಾಗೂ ಮೌಲ್ಯ ನೀಡುವುದು ಅತ್ಯಂತ ಅಗತ್ಯ ಎಂದು ಹೇಳಿದರು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಪ್ರಾಮಾಣಿಕವಾಗಿ ಗ್ರಾಮಾಭಿವೃದ್ಧಿಗೆ ಶ್ರಮಿಸುತ್ತಿರುವುದು ಶ್ಲಾಘನೀಯ ಎಂದ ಅವರು, ಜನಸಾಮಾನ್ಯನಿಗೆ ಸ್ಪಂದಿಸುವ ಉತ್ತಮ ಕಾರ್ಯನಿರ್ವಹಿಸುತ್ತಿರುವುದನ್ನು ಮೆಚ್ಚಿ, ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಂತೋಷ್ ಸನದಿ, ಕಾರ್ಯದರ್ಶಿ ಆಜೀಬ್ ಚೌಗ್ಲಾ ಸೇರಿದಂತೆ ಸಿಬ್ಬಂದಿಗಳಾದ ಮಾರುತಿ ಶಿಂಡೆ, ಮುತ್ತಪ್ಪ ನಾಯ್ಕ, ಕಲ್ಪನಾ ಇಬ್ರಾಹಿಂಪುರ, ಸಿದ್ದಪ್ಪ ಕಾಂಬ್ಲಿ, ಸಾಗರ ಕಾಂಬ್ಲಿ, ಶಂಬಾ ಕಾಂಬ್ಲಿ, ಪುಂಡಲಿಕ ಆಭ್ಯಂಕರ, ಗ್ರಂಥಪಾಲಕ ಜ್ಯೋತಿಭಾ ಶಿಂಡಿ ಹಾಗೂ ಬಾಳು ಕಾಂಬ್ಳೆ ಅವರನ್ನು ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರ ಪರವಾಗಿ ಬೇಸಿಗೆ ತೀವ್ರವಾಗುತ್ತಿರುವ ಹಿನ್ನೆಲೆ ಎಲ್ಲಾ ವಾರ್ಡಿನ ಜನರು ಹಾಗೂ ಪಶುಗಳಿಗೆ ನೀರಿನ ಸಮಸ್ಯೆ ಉಂಟಾಗದಂತೆ ಸಮರ್ಪಕ ನೀರು ಸರಬರಾಜು ಮಾಡಲು ಮನವಿ ಸಲ್ಲಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಗ್ರಾಮ ಅಭಿವೃದ್ಧಿ ಅಧಿಕಾರಿ ಸಂತೋಷ್ ಸನದಿ ಮಾತನಾಡಿ, ಗ್ರಾಮಾಭಿವೃದ್ಧಿಯೇ ನಮ್ಮ ಮುಖ್ಯ ಗುರಿ. ಬೇಸಿಗೆ ಹಿನ್ನೆಲೆಯಲ್ಲಿ ಯಾವುದೇ ಓಣಿಯಲ್ಲಿ ನೀರಿನ ಸಮಸ್ಯೆ ಎದುರಾದರೆ ತಕ್ಷಣ ನಮ್ಮ ಗಮನಕ್ಕೆ ತರಬೇಕು. ಎಲ್ಲಾ ಪರ್ಯಾಯ ವ್ಯವಸ್ಥೆಗಳ ಮೂಲಕ ನಿರಂತರ ನೀರು ಸರಬರಾಜು ಮಾಡುವುದಾಗಿ ಭರವಸೆ ನೀಡಿದರು. ಪ್ರವೀಣ್ ನಾಯ್ಕ ಅವರು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಕಾರ್ಮಿಕರನ್ನು ಗೌರವಿಸುವ ಕಾರ್ಯ ಶ್ಲಾಘನೀಯ ಎಂದು ಹೇಳಿ ಎಲ್ಲಾ ಕಾರ್ಮಿಕರಿಗೆ ಶುಭಾಶಯ ಕೋರಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಭೀಮಗೌಡ ನಾಯ್ಕ, ಸಂತೋಷ್ ನಾಯ್ಕ, ಶರಣಪ್ಪ ಶಿಂಡಿ, ಅನಿಲ ಭಾಮನಿ, ಮಹೇಶ ಶರ್ಮಾ, SDMC ಅಧ್ಯಕ್ಷ ರಮೇಶ್ ಕಾಂಬ್ಲಿ, ವಿಠಲ ಭಂಡಾರಿ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಾಹುಸಾಬ್ ಮಾನಿ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ಇವತ್ತು ಬುದ್ಧ ಪೌರ್ಣಿಮೆಯ ಬುದ್ಧ ಜಯಂತಿ ಹಾಗೂ ಕಾರ್ಮಿಕ ದಿನಾಚರಣೆ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಇವತ್ತು ಸರ್ಕಾರ ಇರಲಿ, ಅರೆ ಸರ್ಕಾರಿ ನೌಕರರಾಗಿರಲಿ ಅಥವಾ ರೈತಾಪೀಠದ ಪ್ರತಿ ಕಾರ್ಮಿಕರ ದಿನಾಚರಣೆ ಇವತ್ತು ಇರುವುದರಿಂದ ಇವತ್ತು ನಮ್ಮ ಮದಭಾವಿ ಗ್ರಾಮದ ವತಿಯಿಂದ ಶ್ರೀ ಸ್ವಾಮಿ ವಿವೇಕಾನಂದ ಸಂಸ್ಥೆ ವತಿಯಿಂದ ಇವತ್ತು ಗ್ರಾಮ ಪಂಚಾಯಿತಿ ಎಲ್ಲ ಸಿಬ್ಬಂದಿಗಳಿಗೆ ಒಂದು ವಿಶೇಷವಾಗಿ ಗೌರವವನ್ನು ನೀಡುವುದರ ಮೂಲಕ ಇವತ್ತು ಸತ್ಕಾರವನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ಮದಭಾವಿ ಗ್ರಾಮ ಪಂಚಾಯಿತಿ 2026 ಬುದ್ಧ ಪೂರ್ಣಿಮೆ ದಿನದಂದು ಎಲ್ಲರಿಗೂ ಶುಭಾಶಯಗಳನ್ನು ಕೊಡ್ತಾ, ಇವತ್ತ ಕಾರ್ಮಿಕ ದಿನಾಚರಣೆ ಕೂಡ ಇವತ್ತು ಆಚರಿಸ್ತಾ ಇದ್ದೀನಿ. ಈ 2 ದಿನಗಳಲ್ಲಿ 2 ವಿಷಯಗಳ ಕುರಿತು ಇಲ್ಲಿ ಸೇರಿರುವ ಎಲ್ಲರೂ ನೀವು ಸ್ವಾಗತ ಕೊಡ್ತಾ, ಕಾರ್ಮಿಕ ದಿನಾಚರಣೆ ಪ್ರಯುಕ್ತ ನಾವು ಗಂಗಾದ ಶ್ರೀ ನಾಯ್ಕ ಅವರು ಹಾಗೂ ನಮ್ಮ ಅತಿಥಿಯಿಂದ ಬಂದಿರುವ ಎಲ್ಲ ಹಿರಿಯರು ಹಾಗೂ ಇಲ್ಲಿ ಸೇರಿರುವ ಎಲ್ಲರೂ ಕಾರ್ಮಿಕ ದಿನಾಚರಣೆ ಕುರಿತು ನಾವು ಇವತ್ತು ಮುಂಜಾನೆ 9 ಗಂಟೆಗೆ ಇಲ್ಲಿ ಪಂಚಾಯತ್ ಸೇರೋನು ಒಂದು ಸಂಖ್ಯೆ ಮಾಡೋದು ಪ್ರಯುಕ್ತ ನಾವೆಲ್ಲ ಸೇರಿ ಇವತ್ತಿನ ಕಾರ್ಯಕ್ರಮವನ್ನು ಆಗಲಿ ಅಥವಾ ನೂತನವಾಗಿ ಆಗಮಿಸಿರುವಂತಹ ಚೌಗ್ಲಾ ಸರ್ ಅವರು, ಅದೇ ರೀತಿ ಇಲ್ಲಿ ಎಲ್ಲ ಕಾರ್ಯವನ್ನು ನಿರ್ವಹಿಸಿದ ಎಲ್ಲ ಕಾರ್ಮಿಕರಿಗೆ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಆಗಬೇಕಾದ್ರೆ ಪಂಚಾಯತಿ ಮೂಲ ಕಾರಣ. ಪ್ರಾಮಾಣಿಕ ಒಂದು ಸೇವೆಯನ್ನ ತಾವು ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲರಿಗೆ ನಾವು ಸಹಕಾರವನ್ನು ನೀಡ್ತೀವಿ ಅನ್ನೋ ಮಾತನ್ನು ಕೂಡ ಇವತ್ತು ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಿರುವಂತಹ ಎಲ್ಲ ಪಂಚಾಯತ್ ಸಿಬ್ಬಂದಿಗೆ ಧನ್ಯವಾದ ಅರ್ಪಿಸುತ್ತೇನೆ. ವಾರ್ಡ್ಗಳ ಜನರಿಗೆ ನೀರಿನ ಸಮಸ್ಯೆ ಉಂಟಾಗದಂತೆ ನೋಡಿಕೊಳ್ಳಬೇಕು. ನೀರಿನ ಅನಾನುಕೂಲತೆ ಇದ್ದರೆ ಪರ್ಯಾಯ ವ್ಯವಸ್ಥೆ ಮಾಡಿ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಗ್ರಾಮಸ್ಥರ ವತಿಯಿಂದ ವಿನಂತಿಸುತ್ತೇವೆ.